A very good morning to all my dear viewers. Welcome to my YouTube channel. This is Arun Giredi here. Please watch, share, and subscribe. In the previous class, we have discussed the characteristics of women entrepreneurs. That is particularly 5 characteristics I have explained. In today's class, we'll explain the next part of that. That is ಮೇಜರ್ ಸೋರ್ಸ್ ಆಫ್ ಫೈನಾನ್ಸ್ ಆರ್ ಕ್ಯಾಪಿಟಲ್ ಅಂತ ನಾವಲ್ಲಿ ಕರಿತೀವಿ. ಮುಖ್ಯವಾದ ಬಂಡವಾಳದ ಭಾಗ ಅಂತ ಕರಿತೀವಿ ಅಥವಾ ಹಣಕಾಸಿನ ಮೂಲ ಅಂತ ನಾವಲ್ಲಿ ಕರಿತೀವಿ. ಸೋರ್ಸ್ ಆಫ್ ಫೈನಾನ್ಸ್ ಅಂದ್ರೆ ಏನು ರೀ? ಹಣಕಾಸಿನ ಮೂಲ ಅಂತ ನಾವಲ್ಲಿ ಕರಿತೀವಿ. ಸೊ ದ ಇಂಪಾರ್ಟೆನ್ಸ್ ಆಫ್ ಸೋರ್ಸ್ ಆಫ್ ಫೈನಾನ್ಸ್ ಟು ವುಮನ್ ಎಂಟರ್ಪ್ರಿನರ್ ಈಸ್ ಫ್ಯಾಮಿಲಿ ಆ್ಯಂಡ್ ದೇರ್ ಪರ್ಸ್ನಲ್ ಸೇವಿಂಗ್. ಇವು ಎರಡು ವರ್ಡ್ ಬಹಳ ಮುಖ್ಯ. ನಾವು ಫ್ಯಾಮಿಲಿ ಆ್ಯಂಡ್ ದೇರ್ ಪರ್ಸ್ನಲ್ ಸೇವಿಂಗ್. ಫ್ಯಾಮಿಲಿ ಅಂದ್ರೆ ಅವರ ಕುಟುಂಬ, ಸೇವಿಂಗ್ ಅಂದ್ರೆ ಉಳಿತಾಯ ಅಂತ ನಾವಲ್ಲಿ ಕರಿತೀವಿ. ಮುಖ್ಯವಾಗಿ ಮಹಿಳಾ ಉದ್ಯಮಶೀಲರು ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಕುಟುಂಬ ಮತ್ತು ಅವರ ಉಳಿತಾಯ ಎರಡು ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಅಂತ ನಾವಲ್ಲಿ ಹೇಳ್ತೀವಿ. ಬಿಕಾಸ್ ದ ಫ್ಯಾಮಿಲಿ ಮೆಂಬರ್ ಕ್ಯಾನ್ ಕಾಂಟ್ರಿಬ್ಯೂಟ್ ದ ಅಮೌಂಟ್ ಟುವರ್ಡ್ಸ್ ಹರ್ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದ ಸೇವಿಂಗ್ ಅಮೌಂಟ್ ಈಸ್ ಆಲ್ಸೋ ಯುಟಿಲೈಸ್ ಇನ್ ಕೇಸ್ ಆಫ್ ದೇ ವಾಂಟ್ ಟು ಸ್ಟಾರ್ಟ್ ದ ಬಿಸ್ನೆಸ್ ಅಂತ ನಾವಲ್ಲಿ ಕರಿತೀವಿ. ಸೊ ವುಮನ್ ಎಂಟರ್ಪ್ರಿನರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ what is the major source of capital? There are two major source of capital. Number one, her family is the first major source of capital, and the second one is her personal savings ಅಂತ ನಾವಲ್ಲಿ ಕರಿತೀವಿ. ಒಂದು ಆ ಮಹಿಳಾ ಉದ್ಯಮಶೀಲರ ಕುಟುಂಬ ಕಾರಣ ಆಗುತ್ತೆ, ಇನ್ನೊಂದು ಆ ಮಹಿಳಾ ಉದ್ಯಮಶೀಲರ ಉಳಿತಾಯ ಕಾರಣ ಆಗುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ವುಮನ್ ಎಂಟರ್ಪ್ರಿನರ್ಸ್ ಇನ್ ರೂರಲ್ ಏರಿಯಾಸ್ ಅಂತ ನಾವಲ್ಲಿ ಕರಿತೀವಿ. Many problems themselves were running in the enterprise effectively, and there is a low socio-economic groups. The woman entrepreneur who received the family support managing enterprise effectively ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳ್ತಾರೆ ಇಲ್ಲಿ ಅವರು? ದೇರ್ ಇಸ್ ಅ ಮೆನಿ ಪ್ರಾಬ್ಲಮ್ ಇಫೆಕ್ಟಿವ್ಲಿ ಫೇಸ್ಡ್ ಬೈ ದ ವುಮನ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಮಹಿಳಾ ಉದ್ಯಮಶೀಲರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ರೂರಲ್ ಏರಿಯಾದಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ನಾವಲ್ಲಿ ಕರಿತೀವಿ. ಸೊ ಹಂಗಾಗಿ ದೇ ರಿಸೀವ್ಡ್ ದ ಸಪೋರ್ಟ್ ಇನ್ ಕೇಸ್ ಆಫ್ ರೂರಲ್ ಏರಿಯಾಸ್ ವಿತ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ನಾವಲ್ಲಿ ಕರಿತೀವಿ. ಸೊ ಅವರ ಕುಟುಂಬದ ಮುಖಾಂತರ ರೂರಲ್ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದಾಗಿಯೂ ಕೂಡ ಮಹಿಳಾ ಉದ್ಯಮಶೀಲರು ವ್ಯವಹಾರವನ್ನು ನಿರ್ವಹಿಸುತ್ತಾರೆ ಅಂತ ನಾವಲ್ಲಿ ಕರಿತೀವಿ. The next important feature of woman entrepreneur is majority of women entrepreneurs are housewives ಅಂತ ನಾವಲ್ಲಿ ಕರಿತೀವಿ. This is a very clear cut information. Old entrepreneur education was low and the new entrepreneurs are more educated ಅಂತ ನಾವಲ್ಲಿ ಕರಿತೀವಿ. And many women entrepreneurs are growing in a semi-urban area and they are usually middle class people, so that the women entrepreneurs are tiny in terms of capital investment, labor employed and sales turnover. What is the concept of this here? Women entrepreneurs belongings to housewives ಅಂತ ನಾವಲ್ಲಿ ಕರಿತೀವಿ. ಅಂದರೆ ಮಹಿಳಾ ಉದ್ಯಮಶೀಲರು ಫ್ಯಾಮಿಲಿ ವುಮನ್ ಆಗಿರ್ತಾರೆ, ಕುಟುಂಬವನ್ನು ಹೊಂದಿರ್ತಾರೆ ಅಂತ ನಾವಲ್ಲಿ ಕರಿತೀವಿ. ಸೊ ಆ ಕುಟುಂಬವನ್ನು ಹೊಂದಿದಾಗಿಯೂ ಕೂಡ ಆ ಕುಟುಂಬದ ಜೊತೆಗೆ ವ್ಯವಹಾರವನ್ನು ಕೂಡ ಮುಂದುವರಿಸಿಕೊಂಡು ಹೋಗುತ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದಿಷ್ಟೇ, ಮಹಿಳಾ ಉದ್ಯಮಶೀಲರು ಸಾಕಷ್ಟು ಮಹತ್ವವನ್ನು ಹೊಂದಿರ್ತಾರೆ ಹಾಗೂ ಸಾಕಷ್ಟು ಮಾಹಿತಿಯನ್ನು ಹೊಂದಿರ್ತಾರೆ ಹಾಗೂ ಅವರು ಸಣ್ಣ ಏರಿಯಾದಲ್ಲಿ ಹೆಚ್ಚಿಗೆ ಕಂಡು ಬರ್ತಾರೆ ಅಂತ ನಾವಲ್ಲಿ ಕರಿತೀವಿ. ಸೆಮಿ ಅರ್ಬನ್ ಏರಿಯಾ ಅಂದರೆ ಅವ್ರು ಯೂಶ್ವಲಿ ಮಿಡಲ್ ಕ್ಲಾಸ್ ಪೀಪಲ್ ಇರೋದ್ರಿಂದ ದೇ ಕ್ಯಾನ್ ಸ್ಟಾರ್ಟ್ ದ ನಾರ್ಮಲ್ ಟೈಪ್ ಆಫ್ ಬಿಸ್ನೆಸ್ ಅಂತ ನಾವಲ್ಲಿ ಹೇಳ್ಬೋದು. ಸಣ್ಣ ಪ್ರಮಾಣದ ವ್ಯವಹಾರವನ್ನು ಅವರು ನಿರ್ವಹಿಸಲು ಸಾಮರ್ಥ್ಯವನ್ನು ಹೊಂದಿರ್ತಾರೆ ಅಂತ. ಆಮೇಲೆ ನೆಕ್ಸ್ಟ್ ಫೀಚರ್ ಈಸ್ ಏಜ್ ಆಫ್ ವುಮನ್ ಎಂಟರ್ಪ್ರಿನರ್ಸ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂತ ಅಲ್ಲಿ ಕರಿತೀವಿ. ಮೆಜಾರಿಟಿ ಆಫ್ ವುಮನ್ ಎಂಟರ್ಪ್ರಿನರ್ಸ್ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್ ಯೂನಿಟ್ ಅಟ್ ದ ಏಜ್ ಆಫ್ 26 to 35 ಇಯರ್ಸ್ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಸಾಕಷ್ಟು ಮಹಿಳಾ ಉದ್ಯಮಶೀಲರು 26ರಿಂದ 35 ವರ್ಷದ ಒಳಗಡೆ ತಮ್ಮ ವ್ಯವಹಾರವನ್ನು ಪ್ರಾರಂಭಿಸುತ್ತಾರೆ ಅಂತ. ಬಟ್ ವಿಚ್ ಶೋಸ್ ದ್ಯಾಟ್ ದ ಏಜ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ವೆಂಚರಿಂಗ್ ಇನ್ ಟು ಸೆಲ್ಫ್ ಎಂಪ್ಲಾಯ್ಮೆಂಟ್. ಅಂದರೆ ಅವರು ತಮ್ಮ ಸ್ವಂತ ಉದ್ದಿಮೆ ಮಾಡಲಿಕ್ಕೆ ಇದು ಉಪಯೋಗಕಾರಿಯಾದಂಥ ವಯಸ್ಸು ಇರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ದೇ ಆರ್ ನಾಟ್ ಹ್ಯಾವಿಂಗ್ ಸಚ್ ಎ ಎಕ್ಸ್ಪೀರಿಯನ್ಸ್, ಅಂದರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಇರೋಂಗಿಲ್ಲ. ಆ್ಯಂಡ್ ದೇರ್
ಕಾಸ್ಟ್ ಆಫ್ ನ್ಯೂ ಎಂಟರ್ಪ್ರಿನರ್ಸ್ ಹ್ಯಾವ್ ನೋ ನಾಟ್ ಗುಡ್ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ನಾಟ್ ಸೋ ಇನ್ಕಮ್ ಫಾರ್ ಎಸ್ಟಾಬ್ಲಿಷ್ ದೇರ್ ಬಿಸ್ನೆಸ್ ಅಂತ. ವುಮನ್ ಬಿಲಾಂಗಿಂಗ್ ಟು ನಾನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಸ್ನೆಸ್, ನಾನ್ ಬಿಸ್ನೆಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಲ್ಸೋ ಡೂಯಿಂಗ್ ವೆಲ್ ಅಂತ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅವರು, if there is a lack of information in relation with social factor, even then the women entrepreneurs are there ಅಂತ. ಅಂದರೆ ಇಲ್ಲಿ ಮಹಿಳಾ ಉದ್ಯಮಶೀಲರಿಗೆ ಸಾಕಷ್ಟು ತೊಂದರೆ ಇದ್ದಾಗಿಯೂ ಕೂಡ ಸಾಮಾಜಿಕ ಅಂಶವನ್ನು ಅವರು ಪರಿಗಣನೆಗೆ ತೆಗೆದುಕೊಂಡು ತಮ್ಮ ವ್ಯವಹಾರವನ್ನು ಮಾಡ್ತಾರೆ ಅಂತ. ಸಾಮಾಜಿಕ ಅಂಶಗಳು ಅಂದರೆ ಏನು ರೀ, ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋದಿಲ್ಲ, ಆದಾಗ್ಯೂ ಕೂಡ ಅವರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕ್ವಾಲಿಟಿ ಆಫ್ ಎಜುಕೇಷನ್ ಇರೋಂಗಿಲ್ಲ, ಆದಾಗ್ಯೂ ಕೂಡ ಅವ್ರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇನ್ಕಮ್ ಲೆವೆಲ್ ಕಡಿಮೆ ಇರುತ್ತೆ, ಆದಾಗ್ಯೂ ಕೂಡ ಅವರು ವ್ಯವಹಾರವನ್ನು ಮಾಡ್ತಾರೆ ಅಂತ. ಆಮೇಲೆ ದೇರ್ ನಾಟ್ ವೆಲ್ ಎಸ್ಟ್ಯಾಬ್ಲಿಷ್ಡ್ ಬಿಸ್ನೆಸ್ ಇರೋಂಗಿಲ್ಲ, ಆದಾಗ್ಯೂ ಕೂಡ ದೇ ಕ್ಯಾನ್ ಸ್ಟಾರ್ಟ್ ದ ವೆಂಚರ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ದೀಸ್ ಆರ್ ಆಲ್ ಸೋಷಿಯಲ್ ಫ್ಯಾಕ್ಟರ್, ಸಾಮಾಜಿಕ ಅಂಶಗಳು, ಫ್ಯಾಮಿಲಿ, ಕ್ವಾಲಿಟಿ ಆಫ್ ಗೂಡ್ಸ್, ಇನ್ಕಮ್, ಇವೆಲ್ಲ. ಸೊ ಇದಾಗಿಯೂ ಅದು ಇಷ್ಟಿದ್ದು ಕೂಡ ಅವರು ವ್ಯವಹಾರವನ್ನು ಮಾಡ್ತಾರೆ ಅಂದರೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ವೆಂಚರ್ ಅಂತ. ಸೊ ಇದು ಮುಖ್ಯವಾಗಿ ಬರ್ತಕ್ಕಂಥ ಅಂಶ. ಅಂದರೆ ಇಲ್ಲಿ ಏಜ್ ಆಫ್ ವುಮನ್ ಎಂಟರ್ಪ್ರಿನರ್ ಈಸ್ ಬಿಟ್ವೀನ್ 26 to 35 ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅಟ್ ದ ಸೇಮ್ ಟೈಮ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್, ದೇ ಆರ್ ನಾಟ್ ಹ್ಯಾವಿಂಗ್ ಸೋ ಮಚ್ ಇನ್ಕಮ್ ಲೆವೆಲ್. ಸೊ ಇದಾಗಿಯೂ ಕೂಡ ಅವರು ಬಿಸ್ನೆಸ್ಸನ್ನು ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟರು ಅವರು. ಆಮೇಲೆ ದೇರ್ ಈಸ್ ಅ ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್ ದೇ ಆರ್ ಮೇಂಟೈನಿಂಗ್ ಅಂತ ನಾವಲ್ಲಿ ಕರಿತೀವಿ. ವಾಟ್ ಕೈಂಡ್ ಆಫ್ ಬಿಸ್ನೆಸ್ ದೇ ಆರ್ ಮೇಂಟೈನಿಂಗ್? ಯೂಶ್ವಲಿ ಸ್ಮಾಲ್ ಟೈಪ್ ಆಫ್ ಬಿಸ್ನೆಸ್ ವಿತ್ ಹ್ಯಾವಿಂಗ್ ಲೆಸ್ ರಿಸ್ಕ್ ಆಫ್ ಎಂಪ್ಲಾಯ್ಮೆಂಟ್ ಅಂತ. ಕಡಿಮೆ ಅಪಾಯ ಇರ್ತಕ್ಕಂಥ ವ್ಯವಹಾರವನ್ನು ಅವರು ಪ್ರಾರಂಭ ಮಾಡ್ತಾರೆ. ಆಮೇಲೆ ಲೋ ಕ್ಯಾಪಿಟಲ್ ಇರ್ತಕ್ಕಂಥ ಬಂಡವಾಳವನ್ನು ಹೂಡಿ ಅವರು ಸ್ಟಾರ್ಟ್ ಮಾಡ್ತಾರೆ ಅಂತ. ಲೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕಡಿಮೆ ಬಂಡವಾಳ ಇರ್ತಕ್ಕಂತಹ ವ್ಯವಹಾರವನ್ನು ಅವರು ನಿರ್ವಹಿಸುತ್ತಾರೆ. ಆ್ಯಂಡ್ ದೇ ಆರ್ ಆಪರೇಷನ್ ರಿಸ್ಟ್ರಿಕ್ಟೆಡ್ ಟು ಸ್ಯಾಚುರೇಟೆಡ್ ಮಾರ್ಕೆಟ್ ಆ್ಯಂಡ್ ದ ವುಮನ್ ಎಂಟರ್ಪ್ರಿನರ್ಸ್ ಪ್ರಿಫರ್ ಸರ್ವೀಸ್ ಸೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಯೂಶ್ವಲಿ ಮಹಿಳಾ ಉದ್ಯಮಶೀಲರು ಸೇವಾ ವಲಯಕ್ಕೆ ಹೆಚ್ಚಿನ ಮಹತ್ವವನ್ನು ಹೊಂದಿರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇದು ಅಂದರೆ ಅವರ ಟೈಪ್ ಆಫ್ ಬಿಸ್ನೆಸ್ ಏನು ರೀ, ಸ್ಮಾಲ್ ಸ್ಕೇಲ್ ಇರುತ್ತೆ. ಆಮೇಲೆ ರಿಸ್ಟ್ರಿಕ್ಟೆಡ್ ಟು ಸರ್ಟನ್ ಮಾರ್ಕೆಟ್ ಓನ್ಲಿ, ಅಂದರೆ ಸಣ್ಣ ಪ್ರಮಾಣದ ಮಾರುಕಟ್ಟೆಗೆ ಅವರು ಸೀಮಿತವಾಗಿರ್ತಾರೆ. ಆಮೇಲೆ ಡೊಮೆಸ್ಟಿಕ್ ಆ್ಯಕ್ಟಿವಿಟಿ, ದೇಶೀಯ ಚಟುವಟಿಕೆಗಳಿಗೆ ಅವರು ಸೀಮಿತ ಆಗಿರ್ತಾರೆ ಅಂತ. ಅಂದರೆ ಅವರು ಸೇವಾ ವಲಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ನಿರ್ವಹಿಸುತ್ತಾರೆ. ಸರ್ವೀಸ್ ಓರಿಯೆಂಟೆಡ್ ಆ್ಯಕ್ಟಿವಿಟಿ ದೇ ಕ್ಯಾನ್ ಡೂ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ವುಮನ್ ಎಂಟರ್ಪ್ರಿನರ್ ಇನ್ ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾ ಅಂತ ನಾವಲ್ಲಿ ಕರಿತೀವಿ. ರೂರಲ್ ಅಂದರೆ ಹಳ್ಳಿಯಲ್ಲಿ ಅವರು ವ್ಯವಹಾರವನ್ನು ಮಾಡ್ತಾರೆ, ಸೆಮಿ ಅರ್ಬನ್ ಏರಿಯಾ ಅಂದರೆ ಪಟ್ಟಣದಲ್ಲಿ ಅವರು ವ್ಯವಹಾರವನ್ನು ಮಾಡ್ತಾರೆ ಅಂತ. ಸೊ ಇನ್ ಬೋತ್ ಕೇಸ್ ದ ವುಮನ್ ಎಂಟರ್ಪ್ರಿನರ್ ಈಸ್ ಎಂಗೇಜ್ ಇನ್ ಅ ಆ್ಯಕ್ಟಿವಿಟಿ. Actually in rural area they are selling vegetables, fruits, flowers, because these are all run under small scale and there is no need of technical skill. ಅಂದರೆ ಇದಕ್ಕೆ ಟೆಕ್ನಿಕಲ್ ಸ್ಕಿಲ್ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಏನು ರೀ, ರೂರಲ್ ಏರಿಯಾದಲ್ಲಿ ಸೇಲ್ ಮಾಡಬೇಕಾದಾಗ ಯಾವುದೇ ರೀತಿಯಾದಂಥ ತಾಂತ್ರಿಕ ಕೌಶಲ್ಯದ ಅವಶ್ಯಕತೆ ಇರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ದೇ ಆರ್ ಸೆಲ್ಲಿಂಗ್ ವೆಜಿಟೇಬಲ್ಸ್, ಅಂದ್ರೆ ಕಾಯಿಪಲ್ಯವನ್ನು ಮಾರಾಟ ಮಾಡ್ಬೋದು, ಫ್ರೂಟ್ಸ್, ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡ್ಬೋದು, ಫ್ಲವರ್ಸ್, ಹೂಗಳನ್ನು ಮಾರಾಟ ಮಾಡಬಹುದು ಅಂತ. ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದಂಥ ತಾಂತ್ರಿಕ ಕೌಶಲ್ಯ ಅವಶ್ಯಕತೆ ಇಲ್ಲ ಅಂತ ಅವರಲ್ಲಿ ಹೇಳ್ತಾರೆ. ಬಟ್ ಇನ್ ಕೇಸ್ ಆಫ್ ಅ ವುಮನ್ ಎಂಟರ್ಪ್ರಿನರ್ ಇನ್ ಅರ್ಬನ್ ಏರಿಯಾ, ಅಂದರೆ ಸಿಟಿ ಏರಿಯಾ, ದೇ ಕ್ಯಾನ್ ಸ್ಟಾರ್ಟ್ ಆಪರೇಟಿಂಗ್ ಸಕ್ಸಸ್ಫುಲಿ ಆಫ್ ನಾನ್ ಟ್ರೆಡಿಷನಲ್ ಬಿಸ್ನೆಸ್ ಲೈಕ್ ಐ ಟಿ ಸೆಂಟರ್. ಅಂದರೆ ಇಲ್ಲಿ ಐ ಟಿ ಸೆಂಟರ್ ಸ್ಟಾರ್ಟ್ ಮಾಡ್ಬೋದು, ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೆಂಟರ್. ಎಲೆಕ್ಟ್ರಾನಿಕ್ ಐಟಮ್ಸ್ ಸೇಲ್ ಮಾಡ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಸೇಲ್ ಮಾಡ್ಬೋದು, ಪ್ರಿಂಟಿಂಗ್ ಪ್ರೆಸ್ ಸೇಲ್ ಮಾಡ್ಬೋದು, ಕೆಮಿಕಲ್ಸ್, ಇಂಜಿನಿಯರಿಂಗ್ ಕೆಮಿಕಲ್ ಯೂನಿಟ್ಸನ್ನು ಸ್ಟಾರ್ಟ್ ಮಾಡ್ಬೋದು. ದೀಸ್ ಕ್ಯಾನ್ ಬಿ ಸ್ಟಾರ್ಟೆಡ್ ಇನ್ ಸಿಟಿ ಏರಿಯಾ. ಅಂದರೆ ಏನ್ರಿಲ್ಲಿ ಐ ಟಿ ಸೆಂಟರ್ ಇರ್ಬೋದು, ಎಲೆಕ್ಟ್ರಾನಿಕ್ ಗೂಡ್ಸನ್ನು ಮಾರಾಟ ಮಾಡೋದಿರ್ಬೋದು, ಉತ್ಪಾದನೆಯ ಘಟಕಗಳನ್ನು ಮಾರಾಟ ಮಾಡೋದಿರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು. ಇವೆಲ್ಲನೂ ಸಿಟಿ ಏರಿಯಾನಲ್ಲಿ ವುಮನ್ ಎಂಟರ್ಪ್ರಿನರ್ ಸ್ಟಾರ್ಟ್ ಮಾಡಬಹುದು. ಆಮೇಲೆ ವೆಜಿಟೇಬಲ್, ಫ್ರೂಟ್, ಫ್ಲವರ್ಸ್ ಇದನ್ನು ಮಾಡೋದು ಎಲ್ಲಿ ಮಾಡ್ಬೋದು ರೀ, ಹಳ್ಳಿ ಕ್ಷೇತ್ರದಲ್ಲಿ ಮಾಡ್ಬೋದು ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಲ್ಯಾಕ್ ಆಫ್ ಅ ಮೊಬಿಲಿಟಿ ಅಂತ ನಾವಲ್ಲಿ ಕರಿತೀವಿ.
ಅಂದರೆ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗೆ ಇರೋದಿಲ್ಲ. ಲ್ಯಾಕ್ ಆಫ್ ಮೊಬಿಲಿಟಿ ಅಂತ ಅಂದರೆ ಶಿ ಕೆನಾಟ್ ಗೋ ಎನಿವೇರ್ ಆ್ಯಟ್ ಎನಿ ಟೈಮ್ ಟು ಅಟೆಂಡ್ ದ ಬಿಸ್ನೆಸ್ ವರ್ಕ್. ವೈ? ಬಿಕಾಸ್ ಆಫ್ ಶಿ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಮೆನ್. ಸೊ ಶಿ ಈಸ್ ಅ ಫಿಯರ್ ಆಫ್ ಅಟ್ರಾಸಿಟಿ, ಟಾರ್ಚರ್, ಅಬ್ಯೂಸ್. ಶಿ ಕೆನಾಟ್ ಫ್ರೀಲಿ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಅವರು ಕಾನ್ಫಿಡೆನ್ಸ್ ಲೆವೆಲ್ಲ ಕಡಿಮೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಈ ವ್ಯವಹಾರವನ್ನು ನಡೆಸಿಕೊಂಡು ಹೋಗುವುದು ಸ್ವಲ್ಪ ತೊಂದರೆದಾಯಕವಾಗಿದೆ ಅಂತಲೂ ಕೂಡ ನಾವಲ್ಲಿ ಹೇಳ್ಬೋದು ಅಂತ. ಅಂದರೆ ಏನ್ರಿಲ್ಲಿ ವುಮನ್ ಎಂಟರ್ಪ್ರಿನರ್ಸು ವ್ಯವಹಾರವನ್ನು ಮಾಡಬೇಕಂದ್ರೆ ಸಾಕಷ್ಟು ತೊಂದರೆಯನ್ನು ಅವರು ಎದುರಿಸ್ಬೇಕಾಗತ್ತ ಅಂತ. ಅಂದ್ರೆ ಅಟ್ರಾಸಿಟಿ ಇರ್ಬೋದು, ಆಮೇಲೆ ಟಾರ್ಚರ್ ಇರ್ಬೋದು, ಅಂದರೆ ಇವೆಲ್ಲನೂ ಅವರು ವ್ಯವಹಾರದಲ್ಲಿ ಇರುತ್ತೆ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ಬೋದು ಅಂತ. ಅಂದರೆ ಕಾಸ್ಟನ್ನು ಮೇಂಟೈನ್ ಮಾಡುವಾಗ ಅವರು ಟ್ರಬಲನ್ನು ಫೇಸ್ ಮಾಡ್ತಾರೆ ಅಂತ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ಏನು ಕೊಟ್ಟಾರ, ಲೆಸ್ ಪ್ರಾಪರ್ಟಿ ಇನ್ ದ ನೇಮ್ ಆಫ್ ವುಮನ್. ದಿಸ್ ಈಸ್ ಅ ವೆರಿ ಕ್ಲಿಯರ್ ಬಿಕಾಸ್ ಯೂಶ್ವಲಿ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೆನ್ ಓನ್ಲಿ ಅಂತ. ಯಾವುದೇ ರೀತಿಯಾದಂಥ ಆಸ್ತಿ ಯಾರ ಹೆಸರಲ್ಲಿ ಇರುತ್ತಾ? ಸಾಮಾನ್ಯವಾಗಿ ಗಂಡು ಮಕ್ಕಳ ಹೆಸರಲ್ಲೇ ಇರುತ್ತೆ, ಮೆನ್ ಅಂತ ನಾವಲ್ಲಿ ಕರಿತೀವಿ. ಯೂಶ್ವಲಿ ದ ವುಮನ್ಸ್ ಆರ್ ನಾಟ್ ಹ್ಯಾವಿಂಗ್ ಎನಿ ಪ್ರಾಪರ್ಟಿ ನೇಮ್ ಇನ್ ದೇರ್ ನೇಮ್ ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಅವರ ಹೆಸರಿಗೆ, ವುಮನ್ ಅವರ ಹೆಸರಿಗೆ ಯಾವುದೇ ರೀತಿಯಾದಂತಹ ಆಸ್ತಿ ಪ್ರಮಾಣ ಅವರ ಹೆಸರಿನಲ್ಲಿ ಇರೋದಿಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ವುಮನ್ ಎಂಟರ್ಪ್ರಿನರ್ಸ್ ಈಸ್ ಹ್ಯಾವಿಂಗ್ ಅ ಲೆಸ್ ಪ್ರಾಪರ್ಟಿ ಇನ್ ದೇರ್ ನೇಮ್. ಯೂಶ್ವಲಿ ಆಲ್ ದ ಬ್ಯಾಂಕಿಂಗ್ ಪ್ರಾಪರ್ಟಿ belongs to men and the women entrepreneur cannot finance bank very easily ಅಂತ. ಅಂದರೆ ಏನು ಹೇಳ್ತಾರೆ ಇಲ್ಲಿ, ಬ್ಯಾಂಕ್ಗಳು ಕೂಡ ಅವರಿಗೆ ಸಾಲವನ್ನು ಕೊಡೋದಿಲ್ಲ ಸಾಮಾನ್ಯವಾಗಿ. ಯಾಕೆ ಸಾಲವನ್ನು ಕೊಡೋದಿಲ್ಲ ಅಂದರೆ, ಬ್ಯಾಂಕ್ಗಳು ಸಾಲವನ್ನು ಕೊಡಬೇಕಾದ್ರೆ ಪ್ರಾಪರ್ಟಿ ಯಾರ ಹೆಸರಲ್ಲೇ ಇರುತ್ತೋ ಅವ್ರಿಗೆ ಯೂಶ್ವಲಿ ಸಾಲವನ್ನು ಕೊಡ್ತಾರೆ. ಸೊ ಸಾಮಾನ್ಯವಾಗಿ ನಾವು ಕಂಡ್ಕೋದೇನಪ್ಪ ಅಂದರೆ ಲೆಸ್ ಪ್ರಾಪರ್ಟಿ ಇನ್ ದ ನೇಮ್ ಆಫ್ ವುಮನ್ ಅಂತ ನಾವಲ್ಲಿ. ಸೊ ಮಹಿಳೆಯರ ಹೆಸರಿನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಏನಿರುತ್ತೆ ರೀ, ಆಸ್ತಿ ಇರುತ್ತೆ. ಹಾಗಾಗಿ ದೇ ಆರ್ ನಾಟ್ ಟೇಕಿಂಗ್ ಎನಿ ಲೋನ್ ಯಾವುದೇ ರೀತಿಯಾದಂಥ ಸಾಲ ತೊಗೊಳಕ್ಕಾಗಂಗಿಲ್ಲ. ಆ್ಯಂಡ್ ದೇ ಆರ್ ನಾಟ್ ಟೇಕಿಂಗ್ ಎನಿ ಅಡ್ವಾನ್ಸ್ ಫ್ರಮ್ ದ ಅದರ್ಸ್. ಹಾಗಾಗಿ ಅವ್ರು ಏನಂತ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಲೆಸ್ ಫೈನಾನ್ಸ್ ಇನ್ ದೇರ್ ಹರ್ ನೇಮ್ ಅಂತ. ಆಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಫೀಚರ್ ಈಸ್ ಸೋಷಿಯೋ ಕಲ್ಚರ್ ನಾರ್ಮ್ಸ್ ಅಂತ. ಆಮೇಲೆ ಇಂಡಿಯನ್ ಸೊಸೈಟಿ ರಿಸ್ಟ್ರಿಕ್ಟ್ ದ ನಂಬರ್ ಆಫ್ ರೆಸ್ಟ್ರಿಕ್ಷನ್ ಆನ್ ವುಮನ್ ಅಂತ. So in case of a religious domain or in case of a thinking of by the woman, so these are all some cases ಅಂತ ನಾವು ಹೇಳ್ಬೋದು. ಅಂದರೆ ಏನು really ಸಾಮಾಜಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ ಮಹಿಳೆಯರು ಸಾಕಷ್ಟು ತೊಂದರೆಯನ್ನು ಎದುರಿಸುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಅಂದರೆ ಸಾಕಷ್ಟು ನಿರ್ಬಂಧನೆ ಅವರ ಮೇಲೆ ಇರುತ್ತದೆ ಅಂತ. ಸೊ ಮಹಿಳೆಯರ ಮೇಲೆ ನಿರ್ಬಂಧನೆ ಇರೋದ್ರಿಂದ ಸೊ ಅವರ ಉದ್ಯಮಶೀಲದ ಮೇಲೆ ಅದು ಪರಿಣಾಮವನ್ನು ಬೀರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಆಲ್ ಫೀಚರ್ಸ್ ಆಫ್ ವುಮನ್ ಎಂಟರ್ಪ್ರಿನರ್ಸ್. ಸೊ ಇಲ್ಲಿ ಏನೇನು ನೆನಪಿಟ್ಕೋಬೋದು ಅಂದರೆ ಸಿಂಪಲ್ ವೇ, ಸ್ಮಾಲ್ ಬಿಸ್ನೆಸ್ ಯೂನಿಟನ್ನು ರನ್ ಮಾಡ್ಬೋದು ವುಮೆನ್ ಎಂಟರ್ಪ್ರಿನರ್, ಸಣ್ಣ ವ್ಯವಹಾರಿಕ ಘಟಕವನ್ನು. ಆಮೇಲೆ ಅವರು ತಮ್ಮ ಕಿಚನ್ ಎಕ್ಸ್ಪೀರಿಯನ್ಸನ್ನು ಯೂಸ್ ಮಾಡಿ ವ್ಯವಹಾರ ಮಾಡ್ಬೋದು. ಆಮೇಲೆ ದೇ ಆರ್ ಫೇಸಿಂಗ್ ಮೋರ್ ಚಾಲೆಂಜ್ ಕಂಪೇರ್ಡ್ ಟು ಮೇಲ್. ಅಂದ್ರೆ ಪುರುಷ ಉದ್ಯಮಶೀಲರಿಗೆ ಸಂಬಂಧಪಟ್ಟಂತೆ ಅವರಿಗಿಂತ ಹೆಚ್ಚಿನ ಸಮಸ್ಯೆಯನ್ನು ಎದುರಿಸ್ಬೋದು. ಆಮೇಲೆ ಫ್ಯಾಮಿಲಿ ಬಿಸ್ನೆಸ್ಸನ್ನು ಅವರು ಮೇಂಟೈನ್ ಮಾಡ್ಬೋದು ಸಣ್ಣ ಪ್ರಮಾಣದಲ್ಲಿ. ಆಮೇಲೆ ದೇ ಡಿಪೆಂಡ್ ಮೋರ್ ಆನ್ ಮೇಲ್, ಅಂದ್ರೆ ಪುರುಷ ಉದ್ಯಮಶೀಲರ ಮೇಲೆ ಹೆಚ್ಚಿನ ಅವಲಂಬನೆಯನ್ನು ಹೊಂದಿರ್ತಾರೆ. ಆಮೇಲೆ ಅವ್ರಿಗೆ ಮೇಜರ್ ಸೋರ್ಸ್ ಆಫ್ ಕ್ಯಾಪಿಟಲ್ ಏನಿರುತ್ತೆ ಅಂದರೆ ಎರಡು, ಒಂದು ಫ್ಯಾಮಿಲಿ, ಇನ್ನೊಂದು ಸೇವಿಂಗ್ಸ್. ಇವು ಎರಡು ಮುಖ್ಯ ನೋಡ್ರಿ, ಫ್ಯಾಮಿಲಿ ಇನ್ನೊಂದು ಸೇವಿಂಗ್. ಮಹಿಳೆಯರಿಗೆ ಹೆಚ್ಚಿನ ಬಂಡವಾಳ ಪ್ರಮಾಣ ಇರೋದು ಅವರ ಕುಟುಂಬದಿಂದ ಹಾಗೂ ಅವರ ಉಳಿತಾಯದಿಂದ ಅಂತ. ಆಮೇಲೆ ಸಾಕಷ್ಟು ಜನ ವುಮನ್ ಎಂಟರ್ಪ್ರಿನರ್ಸ್ ಎಲ್ಲಿ ಕಾಣಸಿಗ್ತಾರೆ ನಮ್ಗೆ, ರೂರಲ್ ಏರಿಯಾಸ್, ಅಂದರೆ ಸಣ್ಣ ಸಣ್ಣ ಕ್ಷೇತ್ರದಲ್ಲಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ದೇ ಆರ್ ಹೌಸ್ ವೈಫ್ಸ್. ಸಾಮಾನ್ಯವಾಗಿ ನಾವು ಕಂಡ್ಕೋದು ಏನು ಅಂದ್ರೆ ಮಹಿಳಾ ಉದ್ಯಮಶೀಲರು ಹೌಸ್ ವೈಫ್ಸ್ ಇರ್ತಾರೆ ಅಂತ. ಅಂದ್ರೆ ಕುಟುಂಬಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಂತ. ಆಮೇಲೆ ಏಜ್ ಆಫ್ ವುಮನ್ ಎಂಟರ್ಪ್ರಿನರ್ ಈಸ್ ಆಲ್ಸೋ ಪ್ಲೇಯಿಂಗ್ ಎ ಇಂಪಾರ್ಟೆಂಟ್ ರೋಲ್. ಮಹಿಳಾ ಉದ್ಯಮಶೀಲರ ವಯಸ್ಸು ಕೂಡ ಕಾರಣ ಆಗುತ್ತೆ ಸಾಮಾಜಿಕ ಅಂಶಗಳ ಮುಖಾಂತರ ಅಂತ ನಾವಲ್ಲಿ ಕರಿತೀವಿ. ಆ್ಯಂಡ್ ದೇ ಆರ್ ರನ್ನಿಂಗ್ ಅ ವೇರಿಯಸ್ ಟೈಪ್ಸ್ ಆಫ್ ಬಿಸ್ನೆಸ್. ಸಾಕಷ್ಟು ವ್ಯವಹಾರದ ಪ್ರಕಾರಗಳನ್ನು ಅವರು ನಿರ್ವಹಿಸುತ್ತಾರೆ ಅಂತ. ಆಮೇಲೆ ವುಮನ್ ಎಂಟರ್ಪ್ರಿನರ್ಸ್ ಸ್ಕೋಪ್ ಈಸ್ ಲೆಸ್ ಅಂತ.
ಆಮೇಲೆ ವುಮನ್ ಎಂಟರ್ಪ್ರಿನರ್ ಇನ್ ರೂರಲ್ ಏರಿಯಾಸ್ ಸೆಲ್ಲಿಂಗ್ ಫ್ಲವರ್ಸ್ ಫುಡ್ಸ್ ಎಟ್ಸೆಟ್ರಾ. ಅಂದ್ರೆ ಫ್ರೂಟ್ಸನ್ನು ಮಾರಾಟ ಮಾಡೋದಿರ್ಬೋದು, ಫ್ಲವರ್ಸನ್ನು ಮಾರಾಟ ಮಾಡೋದಿರ್ಬೋದು, ವೆಜಿಟೇಬಲ್ಸನ್ನು ಮಾರಾಟ ಮಾಡೋದಿರ್ಬೋದು, ಇದಕ್ಕೆ ರಿಸ್ಟ್ರಿಕ್ಟ್ ಆಗಿರ್ತಾರೆ. ಸಿಟಿ ಏರಿಯಾನಲ್ಲಿ ಏನು ಮಾಡ್ತಾರೆ, IT ಫರ್ಮ್ಸ್ಗೆ ಸಂಬಂಧಪಟ್ಟಂಗೆ ಅಥವಾ ಪ್ರಿಂಟಿಂಗ್ ಪ್ರೆಸ್ಗೆ ಸಂಬಂಧಪಟ್ಟಂಗೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ, ಅಂದರೆ ಇದು ಟೆಕ್ನಿಕಲ್ ಸ್ಕಿಲ್ ನೋಡ್ರಿ. ಸಿಟಿ ಏರಿಯಾನಲ್ಲಿ ಇರ್ತಕ್ಕಂಥ ವುಮನ್ ಎಂಟರ್ಪ್ರಿನರ್ಗೆ ಟೆಕ್ನಿಕಲ್ ಸ್ಕಿಲ್ ಹೆಚ್ಚಿರುತ್ತೆ. ಆಮೇಲೆ ವಿಲೇಜ್ ವುಮನ್ ಎಂಟರ್ಪ್ರಿನರ್ಗೆ ನಾನ್ ಟೆಕ್ನಿಕಲ್ ಸ್ಕಿಲ್ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ದೇ ಆರ್ ಫೇಸಿಂಗ್ ಸಮ್ ಮೊಬಿಲಿಟಿ, ಅಂದ್ರೆ ನಾಟ್ ಸ್ಟ್ರಾಂಗ್ ಇರೋದಿಲ್ಲ ಅಂತ ಅವರಲ್ಲಿ ಹೇಳ್ಬೋದು. ಆಮೇಲೆ ಪ್ರಾಪರ್ಟಿ ಯಾರ ಹೆಸರಲ್ಲೇ ಇರೋದಿಲ್ಲ, ಯೂಶ್ವಲಿ ವುಮನ್ ಹೆಸರಲ್ಲೇ ಇರೋದಿಲ್ಲ. ಆಮೇಲೆ ಸಮ್ ಸೊಸೈಟಿಯಲ್ ಫ್ಯಾಕ್ಟರ್ಸ್ ವಿಲ್ ಆಲ್ಸೋ ರಿಸ್ಟ್ರಿಕ್ಟ್ ದ ವುಮನ್ ಟು ಸ್ಟಾರ್ಟ್ ದೇರ್ ಬಿಸ್ನೆಸ್ ಅಂತ ನಾವಲ್ಲಿ ಹೇಳ್ಬೋದು. ದೀಸ್ ಆರ್ ಆಲ್ ಫೀಚರ್ಸ್ ಇನ್ ರಿಲೇಷನ್ ವಿತ್ ವುಮನ್ ಎಂಟರ್ಪ್ರಿನರ್ಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ today's class, features of women entrepreneurs. The remaining part will be discussed in next class. Thanks for watching the video.